ಎಲ್ಲರಿಗೂ ನಮಸ್ಕಾರಗಳು ಮಗ. ಇದೀಗ IPL ಕಡೆಯಿಂದ ಒಂದು ಬಿಗ್ ಅಪ್ಡೇಟ್ ಆದ್ರೆ ಬಂದಿದೆ. ಆ ಅಪ್ಡೇಟ್ ಏನು ಅಂತಂದ್ರೆ ನಿಮ್ಗೆಲ್ಲ ಗೊತ್ತಿರ್ಬೋದು, ಮೆಗಾ ಆಕ್ಷನ್ಗೆ 1574 ಜನ ಪ್ಲೇಯರ್ಸ್ ಆದ್ರೆ ರಿಜಿಸ್ಟ್ರೇಷನ್ ಆದ್ರೆ ಮಾಡಿಕೊಂಡಿದ್ರು. ಅದರಲ್ಲಿ ಇದೀಗ ಶಾರ್ಟ್ ಲಿಸ್ಟ್ ಮಾಡಿ IPL ಕೌನ್ಸಿಲ್ ಆದ್ರೆ ಬಿಟ್ಟಿದೆ ಅಂತಾನೆ ಹೇಳ್ಬೋದು. ಮತ್ತು BCCI ಕಡೆಯಿಂದ ಅಫಿಷಿಯಲ್ ಆಗಿ ಬಂದಿದೆ, ಈ ಪ್ಲೇಯರ್ಸ್ ಎಲ್ಲ ಶಾರ್ಟ್ ಲಿಸ್ಟ್ ಅಲ್ಲಿ ಹೋಗಿದ್ದಾರೆ ಅಂತಾನೆ ಹೇಳ್ಬೋದು. ಆದ್ರೆ ಓವರ್ಸೀಸ್ ಪ್ಲೇಯರ್ಸ್ ಅಲ್ಲಿ ಎಷ್ಟು ಜನ ಬಂದಿದ್ದಾರೆ ಮತ್ತು ನಮ್ಮ ಟೀಮ್ ಇಂಡಿಯಾ ಮತ್ತು ಕ್ಯಾಪ್ ಪ್ಲೇಯರ್ಸ್ ಎಷ್ಟು ಜನ ಇದ್ದಾರೆ ಅಂತ ತಿಳ್ಕೊಂಬರೋಣ ಬನ್ನಿ. ಹಾಗೆ 2 crore ಬೇಸ್ ಪ್ರೈಸ್ ಅಲ್ಲಿ ಯಾವೆಲ್ಲ ಪ್ಲೇಯರ್ಸ್ ಈ ಬಾರಿ ಮೆಗಾ ಆಕ್ಷನ್ ಆದ್ರೆ ಎಂಟರ್ ಆಗಿದ್ದಾರೆ ಅಂತ ತಿಳ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಅನ್ನ ಆಲ್ ಇಟ್ಕೊಳ್ಳಿ. ಹಾಗೆ ವಿಡಿಯೋಗೊಂದು ಲೈಕ್ ಕೊಡೋದು ಕೂಡ ಮರಿಬೇಡಿ. ಇನ್ನು ಸ್ಟ್ರೈಟ್ ಆಗಿ ಅಪ್ಡೇಟ್ ಕಡೆಗೆ ಬರೋದಾದ್ರೆ, ಈ ಬಾರಿ IPL ಮೆಗಾ ಆಕ್ಷನ್ಗೆ 1574 ಜನ ಪ್ಲೇಯರ್ಸ್ ಆದ್ರೆ ರಿಜಿಸ್ಟರ್ ಆದ್ರೆ ಆಗಿದ್ದರು. ಅದರಲ್ಲಿ ಬಂದ್ಬಿಟ್ಟು 574 ಜನನ ಶಾರ್ಟ್ ಲಿಸ್ಟ್ ಆದ್ರೆ ಮಾಡಿದ್ದಾರೆ. ಈ 574 ಜನರಲ್ಲಿ ಬಂದ್ಬಿಟ್ಟು 366 ಜನ ಭಾರತದ ಪ್ಲೇಯರ್ಸ್ ಇದ್ರೆ, ಓವರ್ಸೀಸ್ ಪ್ಲೇಯರ್ ಬಂದ್ಬಿಟ್ಟು 208 ಜನ ಓವರ್ಸೀಸ್ ಪ್ಲೇಯರ್ ಆದ್ರೆ ಇದ್ದಾರೆ. ಇನ್ನು ಈ ಬಾರಿ IPL ಅಲ್ಲಿ 204 ಸ್ಲಾಟ್ಸ್ ಆದ್ರೆ ಬಾಕಿ ಇವೆ. ಇದರಲ್ಲಿ 70 ಓವರ್ಸೀಸ್ ಸ್ಲಾಟ್ ಬಾಕಿ ಇವೆ ಅಂತಾನೆ ಹೇಳ್ಬೋದು. ಇನ್ನು 2 crore ಬೇಸ್ ಪ್ರೈಸ್ ಸೆಟ್ ಮಾಡಿಕೊಂಡಿರೋ ಪ್ಲೇಯರ್ ಬಂದ್ಬಿಟ್ಟು 81 ಜನ ಈ ಬಾರಿ 2 ಕೋಟಿಯ ಬೇಸ್ ಪ್ರೈಸ್ ಅಲ್ಲಿ ಆದ್ರೆ ಆಕ್ಷನ್ಗೆ ಬಂದಿದ್ದಾರೆ ಅಂತಾನೆ ಹೇಳ್ಬೋದು. ಹಾಗಾದ್ರೆ ಈ ಬೇಸ್ ಪ್ರೈಸ್ 2 ಕೋಟಿಯ ಬೇಸ್ ಪ್ರೈಸ್ ಅಲ್ಲಿ ಯಾವೆಲ್ಲ ಪ್ಲೇಯರ್ಸ್ ಬಂದಿದ್ದಾರೆ ಅಂತ ನೋಡೋದಾದ್ರೆ, ಇನ್ನು 2 ಕೋಟಿಯ ಬೇಸ್ ಪ್ರೈಸ್ ಸೆಟ್ ಮಾಡಿಕೊಂಡಿರೋ ಪ್ಲೇಯರ್ಸ್ ಲಿಸ್ಟ್ ನೋಡೋಕ್ಕಿಂತ ಮುಂಚೆ ಈ ಮೆಗಾ ಆಕ್ಷನ್ ಬಂದ್ಬಿಟ್ಟು ನವೆಂಬರ್ ಅಂದ್ರೆ ಇದೇ ತಿಂಗಳು 24 ಮತ್ತು 25ನೇ ತಾರೀಕು ಮೆಗಾ ಆಕ್ಷನ್ ನಡೆಯುತ್ತೆ ಅಂತಾನೆ ಹೇಳ್ಬೋದು. ಅದು 2 ದಿನದ ಮೆಗಾ ಆಕ್ಷನ್ ಆಗಿದ್ದು 1 ಗಂಟೆಗೆ ಆದ್ರೆ ಸ್ಟಾರ್ಟ್ ಆಗುತ್ತೆ. ಇನ್ನು 2 ಕೋಟಿ ಬೇಸ್ ಪ್ರೈಸ್ ಸೆಟ್ ಮಾಡಿಕೊಂಡಿರೋ ನಮ್ಮ ಭಾರತದ ಪ್ಲೇಯರ್ಸ್ ನ ನೋಡೋದಾದ್ರೆ ಯಾರ್ಯಾರಿದ್ದಾರೆ ಅಂತಂದ್ರೆ, ಶ್ರೇಯಸ್ ಅಯ್ಯರ್, ರಿಷಬ್ ಪಂತ್ ಮತ್ತು ಹರ್ಷದೀಪ್ ಸಿಂಗ್ ಇದ್ದಾರೆ, ಯಜುವೇಂದ್ರ ಚಾಹಲ್ ಇದ್ದಾರೆ ಮತ್ತು KL ರಾಹುಲ್ ಇದ್ದಾರೆ ಮತ್ತು ಮೊಹಮ್ಮದ್ ಶಮಿ ಅವರಾದ್ರೆ ಇದ್ದಾರೆ. ಇನ್ನು ಮೊಹಮ್ಮದ್ ಸಿರಾಜ್, ದೇವದತ್ ಪಡಿಕ್ಕಲ್ ಅಂಡ್ ರವಿಚಂದ್ರನ್ ಅಶ್ವಿನ್ ಮತ್ತು ವೆಂಕಟೇಶ್ ಅಯ್ಯರ್ ಮತ್ತು ನಮ್ಮ ಹರ್ಷಲ್ ಪಟೇಲ್ ಅವರು ಕೂಡ 2 ಕೋಟಿ ಆದ್ರೆ ಬೇಸ್ ಪ್ರೈಸ್ ಆದ್ರೆ ಸೆಟ್ ಮಾಡಿಕೊಂಡಿದ್ದಾರೆ. ಇನ್ನು ಇಶಾನ್ ಕಿಶನ್ ಕೂಡ ಈ ಬಾರಿ 2 ಕೋಟಿಯ ಬೇಸ್ ಪ್ರೈಸ್ ಸೆಟ್ ಮಾಡಿಕೊಂಡು ಮೆಗಾ ಆಕ್ಷನ್ ಆದ್ರೆ ಎಂಟರ್ ಆಗಿದ್ದಾರೆ ಅಂತಾನೆ ಹೇಳ್ಬೋದು. ಆ ನಂತರ ಬಂದ್ಬಿಟ್ಟು ಖಲೀಲ್ ಅಹಮದ್ ಮತ್ತು ಆವೇಶ್ ಖಾನ್ ಮತ್ತು ಪ್ರಸಿದ್ಧ ಕೃಷ್ಣ, T ನಟರಾಜನ್ ಅಂಡ್ ಇಲ್ಲಿ ಕುರ್ನೂಲ್ ಪಾಂಡ್ಯ ಕೂಡ ಈ ಬಾರಿ 2 ಕೋಟಿಯ ಬೇಸ್ ಪ್ರೈಸ್ ಸೆಟ್ ಮಾಡಿಕೊಂಡು ಮೆಗಾ ಆಕ್ಷನ್ ಆದ್ರೆ ಎಂಟರ್ ಆಗಿದ್ದಾರೆ. ಆ ನಂತರ ಬಂದ್ಬಿಟ್ಟು ವಾಷಿಂಗ್ಟನ್ ಸುಂದರ್ ಮತ್ತು ಶಾರ್ದೂಲ್ ಠಾಕೂರ್ ಕೂಡ ಈ ಬಾರಿ 2 ಕೋಟಿಯ ಬೇಸ್ ಪ್ರೈಸ್ ಅಲ್ಲಿ ಆದ್ರೆ ಮೆಗಾ ಆಕ್ಷನ್ ಆದ್ರೆ ಎಂಟರ್ ಆಗಿದ್ದಾರೆ. ಆ ನಂತರ ದೀಪಕ್ ಚಾರ್, ಭುವನೇಶ್ವರ್ ಕುಮಾರ್ ಮತ್ತು ಮುಖೇಶ್ ಚೌಧರಿ ಮತ್ತು ಉಮೇಶ್ ಯಾದವ್ ಅಂದ್ರೆ ಇವರೆಲ್ಲ ನಮ್ಮ ಭಾರತದ ಪ್ಲೇಯರ್ಸ್ ಬಂದ್ಬಿಟ್ಟು 2 ಕೋಟಿಯ ಬೇಸ್ ಪ್ರೈಸ್ ಸೆಟ್ ಮಾಡಿಕೊಂಡು ಈ ಬಾರಿ IPL ಮೆಗಾ ಆಕ್ಷನ್ ಆದ್ರೆ ಎಂಟರ್ ಆಗಿದ್ದಾರೆ ಅಂತಾನೆ ಹೇಳ್ಬೋದು. ಇನ್ನು ಇಲ್ಲಿ ಎಲ್ಲ ನೋಡ್ತಾ ಇದ್ರೆ 2 ಕೋಟಿಯ ಪ್ಲೇಯರ್ಸ್ ಅಂತಾನೆ ಹೇಳ್ಬೋದು ಮತ್ತು ಒಂದೊಳ್ಳೆ ಪ್ರೈಸ್ ಆದ್ರೆ ಸೆಟ್ ಮಾಡಿಕೊಂಡಿದ್ದಾರೆ. ಎಲ್ಲ ಫ್ರಾಂಚೈಸಿಗಳು ಕೂಡ ಇವರಿಗೆ ಟಾರ್ಗೆಟ್ ಮಾಡ್ಬೋದು ಅಂತ ಅನ್ಸುತ್ತೆ. ನಿಮ್ಮ ಪ್ರಕಾರ ಯಾವೆಲ್ಲ ಪ್ಲೇಯರ್ಸ್ ಯಾವ ತಂಡಕ್ಕೆ ಹೋಗ್ಬೋದು ಅಂತ ಕಮೆಂಟ್ ಮಾಡೋದನ್ನ ಕೂಡ ಮರಿಬೇಡಿ. ಹಾಗೆ ನಮ್ಮ RCB ತಂಡಕ್ಕೆ ಯಾವೆಲ್ಲ ಪ್ಲೇಯರ್ಸ್ ಬಂದ್ರೆ ಚೆನ್ನಾಗಿರುತ್ತೆ ಅಂತ ಕಮೆಂಟ್ ಮಾಡೋದನ್ನ ಕೂಡ ಮರಿಬೇಡಿ.